ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲು ನಮ್ಮೊಂದು ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದಾರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಅರಣ್ಯ ಇಲಾಖೆಯಲ್ಲಿ ಬಿಡುಗಡೆ ಆಗಿರುವಂಥ ನೋಟಿಫಿಕೇಷನ್ ಬಗ್ಗೆ ಈಗಾಗಲೇ ಒಂದು ವಿಡಿಯೋವನ್ನು ಮಾಡಿದ್ದೇನೆ ಸ್ನೇಹಿತರೆ. ಹೌದಾ, ಅದು ಯಾವ ವಿಡಿಯೋದಲ್ಲಿ ಕೆಲವೊಬ್ಬರಿಗೆ ಕೆಲವೊಂದು ಡೌಟ್ಗಳಿವೆ, ಅದ್ರ ಬಗ್ಗೆನೂ ಈ ವಿಡಿಯೋದಲ್ಲಿ ಹೇಳ್ತೀನಿ. ಮತ್ತು ಮೊದಲ ಬಾರಿ ಏನಾದರೂ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ, ಮೊದಲು ವಿಡಿಯೋ ನೋಡಿಲ್ಲ ಅಂತಂದರೆ ಅವ್ರಿಗೂ ಈ ವಿಡಿಯೋದಲ್ಲಿ ಮತ್ತೊಮ್ಮೆ ನಿಮಗೆ ಇನ್ಫಾರ್ಮೇಷನ್ ನೀಡ್ತೀನಿ. ಓಕೆ, ಈ ಒಂದು ನೋಟಿಫಿಕೇಷನ್ ಬಂದುಬಿಟ್ಟು ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ನೋಟಿಫಿಕೇಷನ್ ಆಗಿದೆ. ಇದಕ್ಕೆ ಮೇಲ್ ಮತ್ತು ಫೀಮೇಲ್ ಇಬ್ಬರು ಸಹ ಅಪ್ಲೈ ಮಾಡ್ಬೋದು. ಇದು ಸೆಂಟ್ರಲ್ ಗೌರ್ಮೆಂಟಿಂದ ಬಂದಿರುವಂಥದ್ದು, ಅಂತಂದರೆ ರಾಜ್ಯ ಸರ್ಕಾರದಿಂದ ಬಂದಂತಹ ನೇಮಕಾತಿ ಅಲ್ಲ, ಕೇಂದ್ರ ಸರ್ಕಾರದಿಂದ ಬಂದಂತಹ ನೇಮಕಾತಿ ಆಗಿರುತ್ತೆ. ಇದಕ್ಕೆ ಬಂದುಬಿಟ್ಟು ಮೇಲ್ ಮತ್ತು ಫೀಮೇಲ್ ಇಬ್ಬರು ಅಪ್ಲೈ ಮಾಡ್ಬೋದು. ಮತ್ತು ಎಕ್ಸಾಮ್ ಸಹ ಇರಲ್ಲ, ಕೇವಲ ಫಿಸಿಕಲ್ ಆಧಾರದ ಮೇಲೆ ನಿಮ್ಮನ್ನು ಆಯ್ಕೆಯನ್ನು ಮಾಡ್ತಾರೆ. ಇದನ್ನು ಇದು ಹೇಳ್ತೀನಿ ನೋಡಿ. ಫಸ್ಟು ಇದು ಅಂಡಮಾನ್ ನಿಕೋಬಾರ್ ಅಂದರೆ ಕೇಂದ್ರಾಡಳಿತ ಪ್ರದೇಶ ಏನಿದೆ ಅಲ್ಲಿಂದ ಬಿಡುಗಡೆ ಆಗಿರುವಂತಹ ನೋಟಿಫಿಕೇಷನ್. ಎಲ್ಲರೂ ನೀವು ಸ್ಕಿಪ್ ಮಾಡ್ತೀರಾ. ಸೆಂಟ್ರಲ್ ಗೌರ್ಮೆಂಟ್ ಆದ ತಕ್ಷಣ ಬರೀ ಕರ್ನಾಟಕದ್ದು ಮಾತ್ರ ನೀವು ಅಪ್ಲೈ ಮಾಡಬೇಕು ಅಂತ ಅಂದ್ಕೊಳ್ತೀರ. ಬಟ್ ಏನಪ್ಪ ಅಂತಂತಂದರೆ ಇಲ್ಲಿ ಕಾಂಪಿಟೇಷನ್ ಸಹ ಕಡಿಮೆ ಇರುತ್ತೆ. ಬಟ್ ಸ್ವಲ್ಪ ಏನು ಅಂತಂತಂದರೆ ದೂರ ಆಗ್ಬೋದು ಹೋಗೋದಕ್ಕೆ. ಬಟ್ ನೋಟಿಫಿಕೇಷನ್ ಈ ರೀತಿ ಸೆಂಟ್ರಲ್ ಗೌರ್ಮೆಂಟಲ್ಲಿ ಹಲವಾರು ರೀತಿಯ ನೋಟಿಫಿಕೇಷನ್ಗಳು ಬರ್ತವೆ. ಅದ್ರ ಬಗ್ಗೆ ನಾನು ಇನ್ಫಾರ್ಮೇಷನ್ ನೀಡ್ತಾನೆ ಬಂದಿದ್ದೀನಿ. ಈಗ ಪ್ರತಿಯೊಬ್ಬರು ಸಹ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೆ ಪ್ರತಿಯೊಂದು ಮುಂದೆ ಬರುವಂತಹ ನೋಟಿಫಿಕೇಷನ್ ಬಗ್ಗೆಯೂ ಸಹ ತಿಳಿತಾ ಹೋಗ್ತದೆ. ಓಕೆ, ಇಲ್ಲಿ ನೋಡ್ಬೋದು ಸ್ಟಾರ್ಟಿಂಗ್ ಡೇಟ್ ಬಂದುಬಿಟ್ಟು 23/3/2026 ಸ್ಟಾರ್ಟ್ ಆಗಿದೆ. ಎಂಡ್ ಬಂದುಬಿಟ್ಟು 6/5 ಅಂದರೆ ಮೇ 6ಕ್ಕೆ ಕ್ಲೋಸ್ ಆಗುತ್ತೆ. ಟೋಟಲಾಗಿ ಹುದ್ದೆಗಳು ಬಂದುಬಿಟ್ಟು 200ಕ್ಕೂ ಅಧಿಕ ಹುದ್ದೆಗಳಿವೆ. ಓಕೆ, ಸೆಲೆಕ್ಷನ್ ಪ್ರೋಸೆಸ್ ಇದಕ್ಕೆ ಕ್ವಾಲಿಫಿಕೇಷನ್ ಬಂದುಬಿಟ್ಟು ಕೇವಲ 10th ಪಾಸ್ ಆದರೆ ಆಯಿತು ಅಷ್ಟೇ. ಏಜ್ ಲಿಮಿಟು ಹೇಳ್ತೀನಿ ನೋಡಿ. ಏಜ್ ಲಿಮಿಟು ಅಪ್ ಟು ನಿಮಗೆ 18 to 41 ಇಯರ್ಸ್ವರೆಗೂ ಸಹ ಅವಕಾಶ ಇರುತ್ತೆ. ಓಕೆ, 41 ವರ್ಷದವರೆಗೂ ಸಹ ಅಪ್ಲೈಯನ್ನು ಮಾಡ್ಬೋದು. ಇಲ್ಲಿ ಸೆಲೆಕ್ಷನ್ ಪ್ರೊಸೆಸ್ಸು ಬಂದುಬಿಟ್ಟು ರನ್ನಿಂಗ್ ಇರುತ್ತೆ. ರನ್ನಿಂಗು ಮೇಲ್ಗೆ 10 ಕಿಲೋಮೀಟ್ರು, ಫೀಮೇಲ್ಗೆ 8 ಕಿಲೋಮೀಟ್ರು. ಇದನ್ನು ನೀವು ಕ್ವಾಲಿಫೈ ಆದರೆ ನೆಕ್ಸ್ಟು ಲಾಂಗ್ ಜಂಪ್, ಹೈ ಜಂಪ್ ಇರುತ್ತೆ. ಮೇಲ್ಗೆ 12 ಫೀಟ್ ಮತ್ತು ಫೀಮೇಲ್ಗೆ 9 ಫೀಟ್ ಇದು ಇರುತ್ತದೆ. ಇದಾದ ನಂತರ ನಿಮಗೆ ನೆಕ್ಸ್ಟ್ ಪ್ರೊಸೆಸ್ಸನ್ನು ಏನು ಡೈರೆಕ್ಟ್ ಮೆರಿಟ್ ಲಿಸ್ಟನ್ನು ಬಿಡ್ತಾರೆ. ಓಕೆ, ಈ ರೀತಿಯಾಗಿ ಸೆಲೆಕ್ಷನ್ ಪ್ರೊಸೆಸ್ಸು ನಡೆಯುವಂಥದ್ದು. ಇಲ್ಲಿ ಬಂದುಬಿಟ್ಟು ನಿಮಗೆ ನೆಕ್ಸ್ಟು ಯಾವಾಗಿದೆ ಅಡ್ಮಿಷನ್ ಫಾರ್ ದ ಫಿಸಿಕಲ್ ಟೆಸ್ಟ್ 2 ವಾರಗಳ ಮೊದಲೇ ನಿಮಗೆ ಏನಂತಂದರೆ ಅಡ್ಮಿಟ್ ಕಾರ್ಡು ಗೊತ್ತಾಗುತ್ತೆ. ಓಕೆ, ಇದರ ಬಗ್ಗೆ ಇನ್ನೂ ಸಹ ಮಾಹಿತಿಯನ್ನು ನೀಡೋದಾದರೆ ಈ ರೀತಿಯಾಗಿ ಸೆಲೆಕ್ಷನ್ ಪ್ರೊಸೆಸ್ ನಡೆಯುತ್ತೆ. ಸಿಂಪಲ್ ಆಗಿರುತ್ತೆ. ಇದಕ್ಕೆ ಯಾರೆಲ್ಲ ಅಪ್ಲೈಯನ್ನು ಮಾಡಬೇಕು ಅಂದ್ಕೊಂಡಿರೋ ಅಪ್ಲೈ ಮಾಡಿರಿ. ಅಪ್ಲಿಕೇಶನ್ ಲಿಂಕನ್ನು ನಾನು ಕಾಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡ್ತೀನಿ. ಅದಕ್ಕೆ ಪ್ರತಿಯೊಬ್ಬರು ಸಹ ಏನು ಮಾಡಿ ಅಂತಂತಂದರೆ ಅಪ್ಲೈನ ಮಾಡಿ. ಆಲ್ ಇಂಡಿಯಾ ಮೇಲ್ ಆ್ಯಂಡ್ ಫೀಮೇಲ್ ಇಬ್ಬರು ಸಹ ಅಪ್ಲೈ ಮಾಡ್ಬೋದು. ಎಕ್ಸಾಮ್ ಸೆಂಟ್ರ್ ಬಗ್ಗೆನೂ ಹೇಳ್ತೀನಿ ನೋಡಿ. ಎಕ್ಸಾಮ್ ಸೆಂಟರ್ ಬಂದುಬಿಟ್ಟು ಅಂಡಮಾನ್ ನಿಕೋಬಾರಲ್ಲೇ ಇರ್ತದೆ, ಅದು ಇಲ್ಲಿ ಇರಲ್ಲ ನಮ್ಮ ಕರ್ನಾಟಕದಲ್ಲಿ. ಹಾಗೆ ಪ್ರತಿಯೊಬ್ಬರು ಸಹ ಅಪ್ಲೈನ ಮಾಡಿ ಅಂತ ಹೇಳ್ತಾ ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾಕ್ ಆಗಿದ್ದೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.